ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಮೃತಪಟ್ಟವರ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಂಗಳ ಒಂದಷ್ಟು ಜಿಲ್ಲೆಗಳ ಪಟ್ಟಿನ ಕೊಡ್ತಾ ಹೋಗ್ತಾ ಇರ್ತಾರೆ. ಈ ಬಾರಿ ಯಾವ ಜಿಲ್ಲೆದು ಪಟ್ಟಿ ಕೊಟ್ಟಿದ್ದಾರೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆದು. ದಕ್ಷಿಣ ಕನ್ನಡ ಒಂದ್ ಕಂಪ್ಲೀಟ್ ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಎಲ್ಲ ಸೇರಿ 22 ಕೋಟಿ ಹಣ ಜಮಾ ಆಗಿದೆ ಸತ್ತವರ ಖಾತೆಗೆ ಇಲ್ಲಿವರೆಗೂ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಒಂದು ಲೆಕ್ಕನ ಕೊಡ್ತಾ ಇದೆ. ಇದಕ್ಕೆ ಕ್ರಮ ಏನ್ ತಗೋತಾರೆ, ಮುಂದಕ್ಕೆ ಏನಾಗುತ್ತೆ ಪ್ರತಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಈಗ ರೀಸೆಂಟ್ ಆಗಿ ಬಂದಿರೋ ಗೃಹಲಕ್ಷ್ಮಿ ಬಗ್ಗೆನೂ ಅಪ್ಡೇಟ್ ನ ಕೊಟ್ಬಿಡ್ತಾ ಹೋಗ್ಬಿಡ್ತೀನಿ. ನಿಮ್ಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ, ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಹೇಳುವಂತ ವಿಚಾರಗಳು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ಮತ್ತೆ ಕನ್ಫ್ಯೂಷನ್ಸ್ ಆಗುತ್ತೆ. ಈಗ ಗೃಹಲಕ್ಷ್ಮಿದು ಮೃತಪಟ್ಟವರ ಖಾತೆಗೆ ಇಷ್ಟಿಷ್ಟು ಅಮೌಂಟ್ಗಳು ಹೋಗ್ತಾ ಇದೆ, ಅದನ್ನ ನಾವು ವಾಪಸ್ಸು ಪಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಒಂದು ಹೊಸ ರೂಲ್ಸ್ ನ ಮಾಡ್ತು ಇವಾಗ. ಯಾಕಂದ್ರೆ ದುಡ್ಡು ಸುಮ್ನೆ 22 ಕೋಟಿ ದುಡ್ಡು ಹೋಗಿದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. 1,24,00,000 ಮಹಿಳೆಯರಿದ್ದಾರೆ ಗೃಹಲಕ್ಷ್ಮಿ ಫಲಾನುಭವಿಗಳು. ಅದ್ರಲ್ಲಿ ಸುಮಾರು ಜನ ತೀರ್ಕೊಂಡಿರ್ತಾರೆ. ಇವಾಗ ಹಾಕಿದ ತಕ್ಷಣ ತೀರ್ಕೊಂಡಿರ್ಬೋದು, ಇಲ್ಲಾಂದ್ರೆ ಒಂದ್ 2-3 ತಿಂಗಳು ತಗೊಂಡಿರ್ಬೋದು, ಇಲ್ಲ ಲಾಸ್ಟ್ ಮಂತ್ ತನಕನೂ ತಗೊಂಡಿರ್ಬೋದು. ಈ ರೀತಿ ಸರ್ಕಮ್ಟೆನ್ಸಸ್ ಗಳು. ಅದಾದ್ಮೇಲೆ ಏನಾಗಿರುತ್ತೆ, ಡೆತ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಿರೋದಿಲ್ಲ. ಇದರ ಸಲುವಾಗಿ ತುಂಬಾನೇ ಗೌರ್ಮೆಂಟ್ ಗೆ ಲಾಸ್ ಆಗ್ತಾ ಇದೆ. ಸೊ ನಾವು ಲಾಸ್ಟ್ ಟೈಮ್ ಕೂಡ ಇದ್ರ ಬಗ್ಗೆ ತುಂಬಾ ಸ್ಟ್ರಿಕ್ಟ್ ಆಗಿ ಆಕ್ಷನ್ ನ ತಗೊಂತಾರೆ ಅಂತ ಕೂಡ ಹೇಳಿದೆ ನಾನು. ನಿಮ್ಮ ಮನೆ ಬಾಗಿಲಿಗೆ ಬಂದು ದುಡ್ಡನ್ನ ವಸೂಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈಗ ಕೇವಲ ದಕ್ಷಿಣ ಕನ್ನಡ ಭಾಗದಲ್ಲಿ 22 ಕೋಟಿ ಹಣನ ಮೃತಪಟ್ಟವರ ಖಾತೆಗೆ ಹೋಗಿದೆ ಅಂತ ಹೇಳ್ಬಿಟ್ಟು ಒಂದು ವರದಿನ ರಿಲೀಸ್ ಮಾಡಿದ್ದಾರೆ. 22 ಕೋಟಿ ಹಣ ಹೋಗಿದೆ ಅಂತ ಅಂದ್ರೆ ಇಲ್ಲಿರುವಂತವ್ರು ಯಾರು ಡೆತ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಿಲ್ಲ, ಇದು ಗೌರ್ಮೆಂಟ್ಗೆ ಹೋಗಿಲ್ಲ. ಈಗ ನಮ್ದಾದ್ರೆ BBMP ವ್ಯಾಪ್ತಿ ಬರುತ್ತೆ, ಅಲ್ಲಿ ಯಾವ ಒಂದು ವ್ಯಾಪ್ತಿ ಬರುತ್ತೆ, ಅವರು ಅದನ್ನ ಲಿಸ್ಟ್ ನ ಗೌರ್ಮೆಂಟ್ ಗೆ ಕಳಿಸ್ಬೇಕು, ಅದನ್ನ ಅವರು ಮಾಡಿರೋದಿಲ್ಲ. ಸೊ ಏನಾಗುತ್ತೆ, ಇಲ್ಲಿ ಕನ್ಫ್ಯೂಷನ್ಸ್ ಗಳು ಕ್ರಿಯೇಟ್ ಆಗಿ ಈಗ ಸುಮ್ನೆ ಏಕಾಏಕಿ ಅವ್ರ ಅಕೌಂಟ್ ಗಳಿಗೆ ಹೋಗ್ತಾ ಇರುತ್ತೆ. ಗೌರ್ಮೆಂಟ್ ಇವಾಗ ಇದನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಆಗಿದೆ. ಇದಕ್ಕೆ ಅಂತಾನೆ ಒಂದು ಟೀಮ್ ನ ರೆಡಿ ಮಾಡಿಟ್ಟಿದ್ದಾರೆ. ಇದೆಲ್ಲಾ ಜಿಲ್ಲೆಗಳಲ್ಲೂ ಸೇಮ್ ರೂಲ್ಸ್. ನಾಳೆ ಬೆಂಗಳೂರಿಗೂ ಬರ್ತಾರೆ, ನಾಳೆ ಹಾಸನ್ಗೂ ಬರ್ತಾರೆ, ನಾಳೆ ಶಿವಮೊಗ್ಗಕ್ಕೆ ಬರ್ತಾರೆ, ಎಲ್ಲಾ ಕಡೆನೂ ಬಂದೇ ಬರ್ತಾರೆ. ಮನೆಗ್ ಬಂದು ಎಷ್ಟು ಕಂತಿನ ಹಣದಿಂದ ಅವರ ಖಾತೆಗೆ ಅಮೌಂಟ್ ಹೋಗಿದೆ ಅನ್ನೋದನ್ನ ಚೆಕ್ ಮಾಡಿ ಬ್ಯಾಂಕ್ ಅಲ್ಲಿ ಇದ್ರು ವಿತ್ಡ್ರಾ ಮಾಡ್ಕೋತಾರೆ, ಇಲ್ಲ ಅಂತ ಅಂದ್ರೆ ನಿಮ್ಗಳ ಹತ್ರ ದುಡ್ಡನ್ನ ವಸೂಲಿ ಮಾಡ್ಕೊಂಡು ಹೋಗ್ತಾರೆ. ಸೊ ನೀವು ಕೈ ಮೇಲೆ ಕೊಡ್ಬೇಕಾಗತ್ತೆ, ಯಾಕಂದ್ರೆ ಇಷ್ಟು ದಿನ ತಗೊಂಡಿದ್ದೀರಲ್ಲ. ಸೊ ನೀವು ಅದನ್ನ ಏನ್ ಮಾಡಿರ್ತಿರೋ, ಖರ್ಚು ಮಾಡಿರ್ತಿರೋ, ಹಂಗೆ ಇಟ್ಟಿರ್ತಿರೋ ನಿಮಗ್ ಬಿಟ್ಟಿದ್ದು. ಬಟ್ ಮನೆ ಬಾಗ್ಲಿಗೆ ಬಂದು ಯಾರು ಆಶಾ ಕಾರ್ಯಕರ್ತೆಯರು ಮತ್ತೆ ಇದಕ್ಕೊಂದಷ್ಟು ತಂಡನ ರೆಡಿ ಮಾಡ್ತಾ ಇದ್ದಾರೆ. ಸೊ ಎಲ್ಲಾರ್ದು ಡೆತ್ ಸರ್ಟಿಫಿಕೇಟ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಇಟ್ಕೊಂಡು, ಯಾಕಂದ್ರೆ ಡೆತ್ ಸರ್ಟಿಫಿಕೇಟ್ ಅಲ್ಲಿ ಇರುವಂತ ಡೇಟು, ಗೃಹಲಕ್ಷ್ಮಿ ಹಣ ಯಾವ ಕಂತಿನ ಹಣಕ್ಕೆ ಹೋಗಿದೆ ಅನ್ನೋದನ್ನ 2 ಬೇಸಿಸ್ ಮೇಲೆ ಅನಾಲಿಸಿಸ್ ಮಾಡ್ತಾರೆ. ಎಷ್ಟು ಕಂತಿನ ಹಣ ಇವ್ರ ಖಾತೆಗೆ ಹೋಗಿದೆ ಅಂತ. ಅದಾದ್ಮೇಲೆ ಇದನ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ನಿಮ್ಮ ಮನೆ ಬಾಗ್ಲಿಗೆ ಬರ್ತಾರೆ. ನಾನು ಹೇಳಿದೀನಿ, ಸದ್ಯಕ್ಕೆ ಫೈನ್ ಹಾಕ್ತಾ ಇಲ್ಲ. ಫೈನ್ ಹಾಕದೇ ಇಲ್ದಿರ್ಬೇಕಾದ್ರೆ ದುಡ್ಡನ್ನ ಕೊಟ್ಬಿಟ್ಟು ಸೈಲೆಂಟ್ ಆಗಿರಿ. ಇಲ್ಲ ಅಂತಂದ್ರೆ ನಾಳೆ ದಿನ ನೀವು ಇದೇನಿದೆ ಅಮೌಂಟ್ ಅದ್ರ ಜೊತೆಗೆ ಎಕ್ಸ್ಟ್ರಾ ಫೈನ್ ಕೂಡ ಕಟ್ಟಬೇಕಾಗುತ್ತೆ. ಇದು ಖಚಿತ, ಫಿಕ್ಸು ಅಂತ ಅನ್ಕೊಂಬಿಡಿ. ಯಾಕಂದ್ರೆ ನಿಮಗೆ 22 ಕೋಟಿ ಅಂದ್ರೆ ಇಟ್ ಇಸ್ ನಾಟ್ ಅ ಜೋಕ್ ಅಲ್ವಾ. ಆ 22 ಕೋಟಿ ಇದ್ದಿದ್ರೆ ಬೇರೆ ಯಾವ್ದಾದ್ರು ಯೋಜನೆಗೆ ಅಮೌಂಟ್ ನ ಹಾಕ್ಬೋದಿತ್ತು, ಇಲ್ಲಾಂದ್ರೆ ಪೆಂಡಿಂಗ್ ಇರೋ ಗೃಹಲಕ್ಷ್ಮಿಗೆ ಅದನ್ನ ಸೇರ್ಪಡೆ ಮಾಡ್ಕೋಬಹುದಾಗಿತ್ತು. ಬಹಳಷ್ಟು ಆಪ್ಷನ್ ಇತ್ತು. ಗೊತ್ತಿಲ್ದಿರೋ ಹಾಗೆ ಇಲ್ಲಿ ಗೌರ್ಮೆಂಟ್ ತಪ್ಪಿರುತ್ತೆ, ಇಲ್ಲಿ ನಮ್ಗಳದ್ದು ತಪ್ಪಿರುತ್ತೆ, ಇನ್ಫಾರ್ಮ್ ಮಾಡೋದಿಲ್ಲ. ಹಾಗಾಗಿ ಇದು ಏನಾಗುತ್ತೆ, ಎಲ್ಲಾನು ಈ ರೀತಿ ಆಗುತ್ತೆ. ಡೆತ್ ಸರ್ಟಿಫಿಕೇಟ್ ನ ತಗೊಂಡ್ ಹೋಗಿ ಬ್ಯಾಂಕಿಗೆ ಕೊಟ್ರೆ ಅಕೌಂಟ್ ನ ಫ್ರೀಸ್ ಮಾಡ್ತಾರೆ. ಫ್ರೀಸ್ ಮಾಡಿದಾಗ ಯಾವ ಯೋಜನೆಗಳದ್ದು ದುಡ್ಡು ಬರಲ್ಲ, ಪೆನ್ಷನ್ ಬರಲ್ಲ. ಅವಾಗ ಡೆತ್ ಸರ್ಟಿಫಿಕೇಟ್ ಒಂದು ಕಾಪಿನ ಸಬ್ಮಿಟ್ ಮಾಡಿದಾಗ ಓಕೆ ಸ್ಟಾಪ್ ಮಾಡ್ಬೇಕು ಅಂತ ಹೇಳಿ ಅದನ್ನ RBI ರೂಲ್ಸ್ ಪ್ರಕಾರ ಅದನ್ನ ಫ್ರೀಸ್ ಮಾಡ್ತಾರೆ. ಸೊ ನೀವು ಆ ಒಂದು ಪ್ರೊಸೀಜರ್ ನ ಮಾಡಿರೋದಿಲ್ಲ. ನೀವೇನ್ ಹೋಗ್ಬಿಟ್ಟು ತಾಲೂಕ್ ಆಫೀಸ್ಗೆ ಡೆತ್ ಸರ್ಟಿಫಿಕೇಟ್ ಕೊಡ್ಬೇಕು ಅಂತ ಏನಿಲ್ಲ, ಬ್ಯಾಂಕ್ ಹೋಗ್ಬಿಟ್ಟು ಡೆತ್ ಸರ್ಟಿಫಿಕೇಟ್ ನ ಕೊಟ್ರೆ ಅವ್ರ ಅಕೌಂಟ್ ನ ಫ್ರೀಸ್ ಮಾಡ್ತಾರೆ. ಅದ್ರಲ್ಲಿ ಯಾವ್ದೇ ರೀತಿಯಾಗಿರುವಂತ ಯೋಜನೆಗಳದ್ದು ಪೆನ್ಷನ್ಗಳು ಅಮೌಂಟ್ ಬರೋದಿಲ್ಲ. ಆ ರೀತಿ ಫ್ರೀಸ್ ನಾದ್ರೂ ಮಾಡ್ಸಿದ್ರೆ ಸೇಫ್. ಇಲ್ಲ ಅಂತ ಅಂದ್ರೆ ಇವಾಗ ದುಡ್ಡು ತಗೊಂಡಿರ್ತೀರಾ, ಮನೆ ಬಾಗ್ಲಿಗೆ ಬರ್ತಾರೆ, ನೀವು ಕೈಯಲ್ಲಿ ದುಡ್ಡನ್ನ ಕೊಡ್ಬೇಕಾಗತ್ತೆ. ಅದ್ ಇಟ್ಕೊಂಡಿದ್ರೆ ಓಕೆ, ಖರ್ಚು ಮಾಡಿದ್ರು ನೀವು ಕೈಯಲ್ಲಿ ಕೊಡ್ಬೇಕಾಗತ್ತೆ, ಆಪ್ಷನ್ ಇಲ್ಲ. ನಂತರ ದುಡ್ಡಿಲ್ಲ ಅಂತ ನೀವು ಹೇಳೋ ಹಾಗೆ ಇಲ್ಲ, ಯಾವ ರೀಸನ್ಸ್ ಕೊಡೋ ಹಾಗಿಲ್ಲ, ನಿಮ್ಮ ಮನೆ ಬಾಗ್ಲಿಗೆ ಬರ್ತಾ ಇದ್ದಾರೆ. ಸರಿನಾ? ಇದು ಪ್ರತಿ ಒಂದು ಜಿಲ್ಲೆಗೂ ಬರುತ್ತೆ. ನಾನು ಅದಕ್ಕೆ ಹೇಳ್ತಿರೋದು, ಫಸ್ಟ್ ಡೆತ್ ಸರ್ಟಿಫಿಕೇಟ್ ನ ತಗೊಂಡೋಗ್ಬಿಟ್ಟು ಅವ್ರದ್ದು ಯಾವ ಬ್ಯಾಂಕ್ ಅಕೌಂಟ್ ಇದೆ ಸಬ್ಮಿಟ್ ಮಾಡಿ, ಅಕೌಂಟ್ ಫ್ರೀಸ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ನೀವುಗಳೇ ತೊಂದರೆಗೆ ಸಿಕ್ಕಾಕೊಂತೀರಿ ಎಂಡಲ್ಲಿ. ಇದಿಷ್ಟು ಗೃಹಲಕ್ಷ್ಮಿದು 22 ಕೋಟಿ ಹಣ ದಕ್ಷಿಣ ಕನ್ನಡ ಭಾಗಕ್ಕೆ ಹೋಗಿರುವಂತದ್ದು. ಆಮೇಲೆ 29-30 ಜಮಾ ಆಗೋದಕ್ಕೆ ಶುರುವಾಗಿದೆ ಆಲ್ರೆಡಿ. ನಾನು ಅದನ್ನ ಪದೇ ನಿಮ್ಗೆ ಏನಾದ್ರೂ ಹೊಸ ವಿಚಾರ ಬಂದ್ರೆ ಅಪ್ಡೇಟ್ ಮಾಡ್ತೀನಿ. ಯಾಕಂದ್ರೆ ನಾನು ಎವ್ರಿ ಟೈಮ್ ಬರ್ತಾ ಇದೆ ಇವತ್ ಬರ್ತಾ ಇದೆ ಅಂತ ಹೇಳೋದಕ್ಕಿಂತ ಅಟ್ಲೀಸ್ಟ್ ಕರೆಕ್ಟ್ ಆಗಿ ಅದನ್ನ ನಿಮ್ಗೆ ಟೈಮಿಗೆ ಕರೆಕ್ಟ್ ಆಗಿ ಹೇಳಿದ್ರೆ ಗೊತ್ತಾಗುತ್ತೆ. ದಿನ ಎಲ್ಲ ಕುತ್ಕೊಂಡು ನಾನು ಬರೀ
ಗೃಹಲಕ್ಷ್ಮಿ ಬಗ್ಗೆನೆ ಹಣ ಬಂತು ಅಂದ್ರೆ ನಿಮ್ಗೂ ಬೇಜಾರು ಕೇಳೋದಕ್ಕೆ. ಕೆಲವೊಂದಷ್ಟು ಭಾಗಗಳಿಗೆ ಬಂದಿರಲ್ಲ, ಅವರು ಜಗಳ ಮಾಡಕ್ ಬರ್ತಾರೆ, ಕೋಪ ಮಾಡ್ಕೊಂತಾರೆ, ನಮಗ್ ಬಂದಿಲ್ಲ ಅಂತ. ಸೊ ತಾಳ್ಮೆ ವಹಿಸಿ ಎಲ್ಲಾರ ಖಾತೆಗಳಿಗೂ ಜಮಾ ಆಗ್ತಾ ಇದೆ. ಸೊ ನೆಕ್ಸ್ಟ್ ಯಾವ್ದೇ ರೀತಿ ಅಪ್ಡೇಟ್ಸ್ ಗಳಿದ್ರು ಖಂಡಿತ ನಾನು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.